ಇದು ಇವತ್ತು ಶುಕ್ರವಾರ ಬೆಳಗ್ಗೆ ಒಂದು ಗ್ಲಿಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬರೋರಿದ್ದಾರೆ. ನಾನು ನಮ್ಮ ಇಶಾನಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹೊಸ ಪಿಲ್ಲೋ ಕವರ್ಸು, ಕುಷನ್ ಕವರ್ಸು, ಕಾರ್ಪೆಟ್ಸು ಎಲ್ಲ ಹಾಕಿದ್ದೀನಿ. ವಾಶ್ ಮಾಡಿರೋ ದಿವಾನ್ ಸೆಟ್ಗಳು ಕೂಡ ರೆಡಿ ಮಾಡಿದ್ದೀನಿ. ಸೊ ಎಲ್ಲ ಮನೆಯನ್ನು ಕೂಡ ಕ್ಲೀನ್ ಮಾಡಿ ಧೂಪ ದೀಪ ಪೂಜೆನೂ ಎಲ್ಲ ಆಗಿದೆ. ಯಾರು ಬರ್ತಾರೆ, ಏನು ಸ್ಪೆಷಲ್ ಅಡುಗೆಗಳ್ನ ಮಾಡಿದ್ದೀನಿ ಇವತ್ತು ಅಂತ ಕೂಡ ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಬಂದಿದ್ದರು, ಯಾರು ಬರ್ತಾ ಇದ್ದಾರೆ, ನನಗೆ ಯಾಕೆ ಇಷ್ಟೊಂದು ಖುಷಿಯಾಗಿದೆ ನೋಡಿ. ರಂಗೋಲಿ ಕೂಡ ಅವ್ರಿಗೋಸ್ಕರ ವೆಲ್ಕಮ್ ಮಾಡೋಕ್ಕೆ ಶುಕ್ರವಾರ ನಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬರ್ತಾರೆ ಅಂತ ಹೇಳಿದ್ರೂ ತಪ್ಪೇನಿಲ್ಲ. ಸೊ ಅದಕ್ಕೇ ಒಂದು ಲಾಸ್ಟ್ ವೀಕು ನಮ್ಮ ಅಕ್ಕ ಬಂದಿದ್ದರು, ನಮ್ಮ ವೀಣಾ ಅಕ್ಕ ಬಂದಿದ್ದರು. ಈ ಸಾರಿ ಯಾರು ಬರ್ತಾ ಇದ್ದಾರೆ ಅನ್ನೋದು ಇವಾಗ ಒಂದು ಸರ್ಪ್ರೈಸ್ ಅಂತ ಹೇಳ್ತೀನಿ. ಇವಳು ಖುಷಿಯಾಗ್ಬಿಟ್ಟು ಆಟ ಆಡ್ತಾ ಇದ್ದಾಳೆ. ನಾನು ಎಲ್ಲ ಟಿಫನ್ಗೆ ರೆಡಿ ಮಾಡ್ಕೊಂಡ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಶುಕ್ರವಾರ ದಿವಸ ಬೆಳಗ್ಗೆ ನಾನು ಟಿಫನ್ ಏನು ಮಾಡಿದ್ದೆ ಅಂದರೆ ದೋಸೆ, ಅಕ್ಕಿ ರುಬ್ಬಿದ್ದು ದೋಸೆ, ಉದ್ದಿನಬೇಳೆ ಅಕ್ಕಿ ರುಬ್ಬಿದ್ದು, ಮತ್ತು ಏನದು ಆಲೂಗಡ್ಡೆ ಪಲ್ಯ, ಶೇಂಗಾ ಚಟ್ನಿ ಮಾಡಿದ್ದೆ. ಪಡ್ಡು ಮಾಡಲಾ ದೋಸೆ ಮಾಡಲಾ ಅಂತ ಅವ್ರಿಗೆ ಕೇಳಿದೆ. ಏನಾದರೂ ಮಾಡಿ ಅಂತಂದರು. ಸರಿ ಪಡ್ಡು ಮಾಡೋಣ ಅಂದ್ಕೊಂಡೆ, ಬಟ್ ಸರಿ ಬಿಡು ದೋಸೆನೇ ಮಾಡೋಣ. ಯಾಕೆಂದರೆ ಹೊಸ ತವ ಅವ್ರಿಗೋಸ್ಕರನೇ ಇವತ್ತು ಓಪನ್ ಮಾಡಿದ್ದೀನಿ. ಇವತ್ತು ಹೊಸ ತವ ಅದನ್ನು ಅವ್ರಿಗೋಸ್ಕರನೇ ಓಪನ್ ಮಾಡಿದ್ದೀನಿ. ಡಿಮಾರ್ಟಿಂದ ತಂದಿದ್ದು. ಅದರಲ್ಲೇ ಇವತ್ತು ದೋಸೆ ಮಾಡಿಕೊಡೋಣ ಅವ್ರಿಗೆ. ತುಪ್ಪ ಬೇಕಾ ಬೆಣ್ಣೆ ಬೇಕಾ ದೋಸೆಗೆ ಅಂದೆ. ತುಪ್ಪ ಹಾಕ್ಕೊಡಿ ಅಂತಂದರು. ಸರಿ ತುಪ್ಪದ ದೋಸೆನೇ ಮಾಡಿದೆ. ಯಾಕೆಂದರೆ ಕೇಳಿಬಿಟ್ರೆ ಒಂದು ಖುಷಿ ಆಗುತ್ತೆ ಅವ್ರಿಗೆ. ಇಲ್ಲ ಬೆಣ್ಣೆ ಕೆಲವೊಬ್ರು ಇಷ್ಟಪಡಲ್ಲ, ಕೆಲವೊಬ್ರು ತುಪ್ಪ ಇಷ್ಟಪಡಲ್ಲ. ಅದಕ್ಕೋಸ್ಕರ ನೋಡಿ ಪಿಲ್ಲೋ ಕವರ್ಸ್, ಕುಷನ್ ಕವರ್ಸು ನೋಡಿ ದಿವಾನ್ದು, ಅವ್ರಿಗೋಸ್ಕರನೇ ವೆಲ್ಕಮ್ಗೂ ಇದನ್ನು ನಾನು ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಇದಕ್ಕೆ ಇನ್ನೊಂದು ದಿವಾನ್ ಸೆಟ್ ಇದೆ, ಅದನ್ನು ಹಾಕೋಣ ಅಂದ್ಬಿಟ್ಟು ಇರಲಿ ಬಿಡು, ವಾಶ್ ಮಾಡಿದ್ದೇ ಇತ್ತು ಎಲ್ಲ ಬೆಡ್ಶೀಟ್ಗಳು ಕಂಪ್ಲೀಟ್ ಎಲ್ಲ ವಾಶ್ ಮಾಡಿ ಹಾಕಿರ್ತೀನಿ ಯಾವಾಗ್ಲೂ. ಸೊ ಅದಕ್ಕೆ ಅದೇ ಇರಲಿ ಸಾಕು ಅಂದ್ಬಿಟ್ಟು ಕುಷನ್ ಕವರ್ಸ್ ಮಾತ್ರ ಹೊಸದು ಹಾಕ್ಬಿಟ್ಟು ಒಗೆದಿರೋ ಎಲ್ಲ ಇದು ಬೆಡ್ಶೀಟ್ಗಳು ಹಾಕಿದ್ದೀನಿ ದಿವಾನ್ಗೆ. ಮತ್ತು ಕಾರ್ಪೆಟ್ಸು ನೀಟಾಗೆಲ್ಲ ಸೆಟ್ ಮಾಡಿ ಇದು ಡ್ರಾಯಿಂಗ್ ಹಾಲಲ್ಲಿ ಇವಾಗ ಈ ಥರ ಭಾಗ್ಯಲಕ್ಷ್ಮಿ ಬಂದಾಳ. ಬರ್ರಿ ಬರ್ರಿ ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ, ಬಾ ಒಳಗೆ ಬಾಮ್ಮ. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ. ಅದಕ್ಕೆ ಖುಷಿ ಅದಕ್ಕೆ. ಏನು ಟಿಫನ್ ರೆಡಿ ಆಗೈತಿ? ದೋಸೆ ಬೇಕಾ ಪಡ್ಡು ಬೇಕಾ? ಹಾಂ ದೋಸೆ ಪಡ್ಡು ನೋಡಿ ಫ್ರೆಂಡ್ಸ್. ಅಣ್ಣ ನೋಡೋಣ, ನಮ್ಮ ಸೊಸೆ ಬಂದಿದ್ದಾಳಂತ ನಾನು ಸ್ಪೆಷಲ್ಲಾಗಿ ತುಪ್ಪ ಹಾಕಿ ದೋಸೆ ಮಾಡಿದ್ದೀನಿ. ತಿಂತೀನಿ. ತುಪ್ಪ ಹಾಕಿ ದೋಸೆ ಮಾಡಿದ್ದೀನಿ, ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ, ಚಟ್ನಿ ಮಾಡಿದ್ದೀನಿ. ನಮ್ಮ ಸೊಸೆ ತಿಂತಾವ್ರೆ. ಇವ್ರು ನೋಡ್ರಿ ಆಟ ಆಡ್ತಾ ಇದ್ದಾರೆ. ಹೆಂಗಿದೆಯಮ್ಮ ಸೊಸೆ ಮುದ್ದು ದೋಸೆ? ಸುಳ್ಳು ಹೇಳ್ಬೇಡ. ನಿಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಾರೆ, ನಿಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾರೆ, ನಾನು ಮಾಡಲ್ಲ. ಹಾಂ ಚಲೋ ಆಗೈತೆ. ಏನು ಗೊತ್ತೇನ, ಚಟ್ನಿಗೆ ಉಪ್ಪೇ ಹಾಕಿರಲಿಲ್ಲ, ಖುಷಿಯಾಗಿದೆ. ಹಾಂ ಖುಷಿ ತಡ್ಕೊಳಕ್ಕಾಗಲ್ಲ, ಉಪ್ಪು ಹಾಕಿರಲಿಲ್ಲ. ಇವಾಗ ತಿಂದು ನೋಡಿದೆ, ಹೆಂಗೋ ಏನೋ ಮಾಡಿಬಿಟ್ಟು ಹಾಕ್ಕೊಂಡು ಬಂದೆ. ಚೆನ್ನಾಗಾಗಿತ್ತಾ ನೋಡ್ರಿ. ನಮ್ಮ ನಮ್ಮ ಸೊಸಿ ಬಂದಿದ್ದಾಳೆ, ನಮಗೆ ಖುಷಿಯಾಗಿದೆ. ಖುಷಿಯಾಗಿ ಇವತ್ತು ಏನು ದೋಸೆ, ತುಪ್ಪ ದೋಸೆ. ಇಶಾನಮ್ಮಗೂ ಫುಲ್ ಖುಷಿ. ನಮಗೆ ಫುಲ್ ಖುಷಿ ಇವತ್ತು ಊಟನೇ ಬೇಡ ಅವಳಿಗೆ. ಆಮೇಲೆ ಇದು ನಮ್ಮ ಮನೆಯವ್ರಿಗೆ ಊಟಕ್ಕೆ ಬಡಿಸ್ಕೊಟ್ಟಿದ್ದೀನಿ. ಅವ್ರು ಮಧ್ಯಾಹ್ನ 2:30ಗೆ ಬಂದರು. ದೋಸೆ ಪಲ್ಯ ಚಟ್ನಿ ಕೇಳಿದೆ. ಅನ್ನ ಮತ್ತು ಸಾಂಬಾರು ಇದೆ, ನುಗ್ಗೆಕಾಯಿ ಸಾಂಬಾರು ಬಡಿಸ್ಕೊಡ್ಲಾ ಅಂದೆ. ಬೇಡ ದೋಸೆನೇ ಇದೆಯಲ್ಲ ಅದೇ ಕೊಡು, ಆಮೇಲೆ ಅನ್ನ ಸಾಂಬಾರು ಊಟ ಮಾಡ್ತೀನಿ ಅಂದರು. ಇದು ನಮ್ಮ ಐಶು ತಂದಿದ್ದಾಳೆ ನನಗೆ ಅಂತ. ಇದು ಸ್ನ್ಯಾಕ್ಸ್ನ, ಇದೇನೋ ಮದ್ದೂರು ವಡೆ ಅಂತೆ ಸ್ನ್ಯಾಕ್ಸು. ಮತ್ತು ಚಾಕ್ಲೇಟ್ ಕುಕ್ಕಿ, ಆ ಥರದ್ದು ಚಾಕ್ಲೇಟ್ ಕುಕ್ಕೀಸು ನನ್ನ ಮಗಳಿಗೆ ತುಂಬ ಇಷ್ಟ. ಚಾಕ್ಲೇಟ್ ಫ್ಲೇವರ್ದು ಅಷ್ಟೊಂದು ಕುಕ್ಕೀಸ್ ಅದೆಲ್ಲ ನಾನು ತಿನ್ನೋದಿಲ್ಲ, ಕೋಕೋ ಫ್ಲೇವರ್ದು. ನೋಡಿ ನಮ್ಮ ಇಶಾನಿ ಮೂವಿ ನೋಡ್ತಾ ಇದ್ದಾಳೆ. ಐಶು ರೆಸ್ಟ್ ಮಾಡ್ತಾ ಇದ್ದರೆ ಅವಳು ಕಾಲ ಹತ್ರನೇ ಕೂತ್ಕೊಂಡು ಮೂವಿ ನೋಡ್ತಾ ಇದ್ದಾಳೆ ಐಶ್ವರ್ಯ ಜೊತೆ, ನಮ್ಮ ಅಣ್ಣನ ಮಗಳ ಜೊತೆ. ಅವಳು ಕಂಡ್ರೆ ತುಂಬ ಪ್ರೀತಿ ಇವಳಿಗೆ. ನೋಡಿ ಹೇಗೆ ಆಟ ಆಡ್ತಾಳಂದರೆ ಅವಳನ್ನ ಮಲಗಕ್ಕೆ ಬಿಡಲ್ಲ. ಅವಳನ್ನ ಒಂದು ಚೂರು ಮಲಗಕ್ಕೆ ಬಿಟ್ಟಿಲ್ಲ. ಅವಳಿಗೆ ಎಷ್ಟು ಟಾರ್ಚರ್ ಮಾಡಿದಾಳಂದರೆ ಅವಳು ಮುದ್ದು ಮಾಡೋದು, ಅವಳು ನೆಕ್ಕಕ್ಕೆ ಹೋಗೋದು, ಅವಳು ಕೆನ್ನೆ ನೆಕ್ಕಕ್ಕೆ ಹೋಗೋದು, ಅವಳ ಡ್ರೆಸ್ನ ಮೂಸ್ ನೋಡೋದು, ಏನು ಪರ್ಫ್ಯೂಮ್ ಹಾಕ್ಕೊಂಡಿದ್ದಾಳೆ, ಏನು ಓದ್ತಾ ಇದ್ದಾಳೆ,
ಇವಳೇನು ಒಳ್ಳೆ ಬೆಳಗಾಂ ಕುಂದ ಥರ ಇದ್ದಾಳೆ ಅಂತ ಅವಳನ್ನ ನೋಡ್ತಾ ಇರ್ತಾಳೆ. ಅದಕ್ಕೆ ಹೇಳ್ತಾ ಇದ್ದೆ, ನೀನು ಬೆಳಗಾಂ ಕುಂದ ಅಲ್ವಾ, ಅದಕ್ಕೇ ಅವಳು ನೀನು ಬಿಡಲ್ಲ, ಹಂಗೆ ಮಾಡ್ತಾಳೆ ಅಂತ ಹೇಳಿದೆ. ಪಕ್ಕದಲ್ಲೇ ಮಲ್ಕೊಂಡು ಇಬ್ಬರು ಮೂವಿ ನೋಡಿಕೊಂಡು ಇದು ಸಾಯಂಕಾಲ ಸಾಯಂಕಾಲ ಅಷ್ಟೇ 1 ಅವರ್ ಇದ್ಲು. ಆಮೇಲೆ 5 ಗಂಟೆ ಕರೆಕ್ಟಾಗಿ ಹೊರಟು ರೆಡಿ ಆಗ್ಲು. ಹೋಗಿ ಬರ್ತೀನತ್ರ, ಟೈಮ್ ಆಗುತ್ತೆ, ನನ್ನ ಬ್ಯಾಗೆಲ್ಲ ರೆಡಿ ಮಾಡ್ಕೊಳ್ಬೇಕು, ಬುಕ್ಕಿಂಗ್ ಎಲ್ಲ ಆಗಿದೆ ಅಂತ. ಹಾಗೆಯೇ ಊಟ ಮಾಡಿಬಿಟ್ಟು ನಾವೆಲ್ಲ ಮೂವಿ ನೋಡಿಕೊಂಡು ಯಶ್ ಅವ್ರದ್ದು ಯಾವುದೋ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಕಾಮಿಡಿ ಮೂವಿನ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಇವಳು ಪಾಪ ಎದ್ಲು ಹೊರಟ್ಲು. ಪ್ಯಾಂಟ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಡ್ತು ಪಾಪ ಮಗು ನಮ್ಮದು. ಅದಕ್ಕೆ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಇದೆಲ್ಲ ಯಾಕೆ ಅತ್ತೆ ಅಂತ ಬಿದ್ದು ನಗ್ತಾಯಿದ್ಲು. ಏಯ್ ತಗೊಳಮ್ಮ, ಶುಕ್ರವಾರ ದಿವಸ ಸೊಸೆ ನೀನು ಹಂಗೆಲ್ಲ ಹೋಗ್ಬಾರ್ದು ಲಕ್ಷ್ಮಿ ಅಂತ ಹೇಳಿಬಿಟ್ಟು ಅರಿಶಿನ ಕುಂಕುಮ ತಾಂಬೂಲ ಕೊಟ್ಬಿಟ್ಟು ಅವಳಿಗೆ ಇಬ್ಬರು ಕಾಫಿ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಹೊರಟು. ಬೇಜಾರಾಯಿತು, ನನಗಂತೂ ತುಂಬಾ ಬೇಜಾರಾಯಿತು. ಏನು ಮಾಡೋದು. ಇಶಾನಿನೇ ಮಾಡ್ತಿದ್ದಾಳ. ನಮಸ್ಕಾರ ಇಶಾನಿನೇ, ನಮಸ್ಕಾರ. ಏ ಬೇಡ, ಬೇಡವಾ, ವಿದ್ಯಾವಂತಿ ಆಗುವ, ವಿದ್ಯಾವಂತಿ ಆಗು, ಒಳ್ಳೆ ಜಾಣೆ ಆಗು. ಜಾಣಂತಿ ಅದಿ ಬಿಡು, ಜಾಣಿದೀಯಾ, ಏನು ಹೇಳೋದು, ಎಲ್ಲ ಇದೆಯಾ, ಸರ್ವಗುಣ ಸಂಪನ್ನ ಹುಡುಗಿ ಅದೀಯಾ. ಅವಳು ಹಿಡ್ಕೊಳ್ರಿ, ಬರ್ತಾಳು. ಹುಷಾರು ನೋಡ್ರಿ, ನಮ್ಮ ಐಶು ಬೆಳಗ್ಗೆ ಬಂದಳು, ಸಾಯಂಕಾಲ ಹೊರಟುಬಿಟ್ಲು. ಅಷ್ಟು ದೂರದಿಂದ ಬೆಳಗಾಮಿಂದ ಬಂದಿದ್ದಾಳೆ. ಬೇಜಾರಾಗ್ತಾಯಿತ್ತು ಕಳಿಸ್ಕೊಡೋಕ್ಕೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅವಳ ಕೆಲಸಗಳು, ಎಕ್ಸಾಮ್ಸು ಎಲ್ಲನೂ ಇದೆ. ಸೊ ಹಾಗಾಗಿನೇ ಹೋಗಿ ಬರಲಿ ಮಗು, ಒಳ್ಳೇದಾಗಲಿ, ದೇವ್ರು ಅವಳಿಗೆ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ, ಚೆನ್ನಾಗಿರಲಿ, ಖುಷಿಯಾಗಿರಲಿ, ಹ್ಯಾಪಿಯಾಗಿರಲಿ ಅಂತ ನಾನು ದೇವ್ರನ್ನ ಕೇಳ್ಕೊಳ್ತೀನಿ. ಅವಳು ಸೆಲೆಕ್ಷನ್ ಆಗಲಿ ಅವಳದೂ ಅಂತ ಹೇಳ್ತೀನಿ. ಬೇಗ ಜಾಬ್ ಸಿಗಲಿ ಅವಳಿಗೆ, ಆದಷ್ಟು ಬೇಗ ಒಳ್ಳೆ ಪ್ಯಾಕೇಜ್ ಇರಲಿ ಅಂತಲೇ ಕೇಳ್ಕೊಳ್ತೀನಿ ದೇವರಲ್ಲಿ. ಬಾಯ್ ಐಶು, ಗುಡ್ ಲಕ್, ಹ್ಯಾಪಿ ಜರ್ನಿ. ಹಾಯ್, ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳು. ಇವತ್ತು ಶುಕ್ರವಾರ ಸಾಯಂಕಾಲ 5 ಗಂಟೆ ಆಗಿದೆ. ನಮ್ಮ ಐಶ್ವರ್ಯ, ನಮ್ಮ ಅಣ್ಣನ ಮಗಳು, ಪಾಪ ಇವಾಗ ತಾನೇ ಟ್ಯಾಕ್ಸಿ ಬುಕ್ ಮಾಡಿಕೊಂಡು, ಓಲಾ ಉಬರಲ್ಲಿ ಬುಕ್ ಮಾಡಿಕೊಂಡು ಅವಳ ಪಿ ಜಿ ರೂಮ್ಗೆ, ಅವಳು ಹೋದ್ಲು. ಏನಕ್ಕೆ ಬಂದಿದ್ದು ಅಂದರೆ, ಪಾಪ ಅವಳಿಗೆ ಒಂದು ಇಂಟರ್ವ್ಯೂ ಇತ್ತು. ಅವಳು ಈ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಲಿ, ಅವಳಿಗೆ ಒಂದು ಒಳ್ಳೆ ಜಾಬ್ ಸಿಗಲಿ, ಅವಳ ಫ್ಯೂಚರ್ ತುಂಬ ಬ್ರೈಟ್ ಆಗಿರಲಿ ಅಂತೀನಿ. ನನಗೆ ನನ್ನ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ಇದು, ಅಷ್ಟೇ ಎಲ್ಲ ನಮ್ಮ ಅಕ್ಕ ತಂಗಿ, ನಮ್ಮ ಅಣ್ಣನ ಮಕ್ಕಳ ಬಗ್ಗೆನೂ ನನಗೆ ಅಷ್ಟೇ ಪ್ರೀತಿ ಕಾಳಜಿ ಇದೆ. ಇದು ತವ್ರ ಮನೆ ಕುಡಿಗಳು, 3 ಕುಡಿಗಳು, ನಮ್ಮ ತಂದೆ ತವ್ರ ಮನೆ ಕುಡಿಗಳು. 2 ಹೆಣ್ಮಕ್ಳು, 1 ಮಗ, ಶ್ರೇಯಾ ಐಶ್ವರ್ಯ ಶ್ರೇಯಾ ಮೋಹಿತ್ ಅಂತ ಹೇಳ್ಬೋದು. ಅಂದರೆ 2ನೇ ಅಣ್ಣನ 1 ಮಗಳು, ದೊಡ್ಡ ಅಣ್ಣನ 1 ಮಗಳು 1 ಮಗ, 3 ಜನ ತವ್ರ ಮನೆ ಕುಡಿ ಬಳ್ಳಿಗಳು ಅಂತ ಹೇಳ್ತೀನಿ. ಇನ್ನು ನಮ್ಮ ಅಕ್ಕ ಮಕ್ಕಳು ಎಲ್ಲ, ತಂಗಿ ಮಕ್ಕಳು ಎಲ್ಲೂ ಸೂಪರ್ ಇಂಟೆಲಿಜೆಂಟ್. ಅದು ನನ್ನ ಮಕ್ಕಳು ಸೂಪರ್ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾರೆ. ಸೊ ಅದೊಂದು ಖುಷಿ ಆಗುತ್ತೆ. ಫೈನಲಿ ಏನಂದರೆ, ಮಕ್ಕಳೆಲ್ಲ ಒಂದು ಎಜುಕೇಷನು, ಒಂದು ಬಿಸ್ನೆಸ್ಸು ಎಲ್ಲ ಸೆಟ್ಲ್ ಆಗ್ತಾ ಇದ್ದಾರೆ. ಎಲ್ಲ ಅವ್ರವ್ರ ಜವಾಬ್ದಾರಿಗಳನ್ನ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದೇ ಒಂದು ಮನಸ್ಸಿಗೆ ತುಂಬ ತೃಪ್ತಿ, ಮನಸ್ಸಿಗೆ ಖುಷಿ ಕೊಡುತ್ತೆ. ಅದಕ್ಕೆ ನಾವು ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರೂ ಕಡಿಮೆನೆ ಅಂತ ಹೇಳ್ತೀನಿ. ಅವ್ರಿಗಿರೋ ಒಂದು ಟ್ಯಾಲೆಂಟ್ಗೆ, ಅವ್ರಿಗಿರೋ ಒಂದು ರೆಸ್ಪಾನ್ಸಿಬಿಲಿಟಿಗೆ, ಎಲ್ಲೂ ಒಂದು ಸೋಂಬೇರಿ ಆಗ್ದಲೆ, ಟೈಮ್ ವೇಸ್ಟ್ನ ಮಾಡ್ದಲೆ, ಮತ್ತು ಏನು
ಒಂದು ಸಹವಾಸ, ಗಂಡ್ಮಕ್ಳಿಗೆ ಸಹವಾಸ ದೋಷಗಳು ಅದು ಇದು ಅಪ್ಪನ ಆಸ್ತಿ ಅಂತ ಎಲ್ಲ ಇದನ್ನ ಮಾಡಿದ್ದಾರೆ. ಜವಾಬ್ದಾರಿಗಳನ್ನ ಎಲ್ಲ ಮಕ್ಕಳು ತಿಳ್ಕೊಂಡಿದ್ದಾರೆ. ದೊಡ್ಡ ಅಕ್ಕ ಮಕ್ಕಳು, ಎರಡನೇ ಅಕ್ಕ ಮಕ್ಕಳು, ಆಮೇಲೆ ನಮ್ಮ ತಂಗಿ ಮಕ್ಕಳು. ತಂಗಿ ಅಂದರೆ ಇನ್ನೂ ಖುಷಿ ಆಗುತ್ತೆ, ಯಾಕೆಂದರೆ ಎಲ್ಲರಿಂದ ಲಾಸ್ಟಲ್ಲಿ ಹುಟ್ಟಿದವಳು ಅವಳ ಮಕ್ಕಳು ಇನ್ನೂ ಚಿಕ್ಕವರಿದ್ದಾರೆ. ಬಟ್ ನಮ್ಮ ತೇಜಸ್, ಅವನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗ್ದು. ಅವನ ವಯಸ್ಸು ಚಿಕ್ಕದು, ಅದರ ಜವಾಬ್ದಾರಿ ಮತ್ತು ಒಂದು ಜ್ಯುವೆಲ್ರಿ ಶಾಪ್ ನೋಡ್ಕೊಳ್ಳೋದು. ಅವನು ಬ್ರಿಲಿಯಂಟ್ ತುಂಬ ಇದ್ದಾನೆ, ತುಂಬ ಜಾಣ ಮಕ್ಕಳಿದ್ದಾವೆ ಎಲ್ಲರೂ ಅಂತ ಹೇಳ್ತೀನಿ. ಯಾವ ಮಕ್ಕಳು ನಮ್ಮ ಒಂದು ಸಂಬಂಧಿಕರು ಒಂದು ರೆಸ್ಪಾನ್ಸಿಬಿಲಿಟಿನ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಪೇರೆಂಟ್ಸ್ಗೆ ಗೌರವ ಕೊಟ್ಟು ತುಂಬ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಂಡು ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವರ ಏನು ಒಂದು ಎಜುಕೇಷನ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ನಮ್ಮ ಮಹೇಶನು ಹಾಗೆ ಇವಾಗ ಇಂಟರ್ವ್ಯೂಗೆ ಬಂದಿದ್ದು. ಎಷ್ಟು ರೌಂಡ್ ಇತ್ತು ಅಂತ ಹೇಳಿ 5 ರೌಂಡ್ ಇತ್ತು ಅತ್ತೆ. 5 ರೌಂಡ್ ಇಂಟರ್ವ್ಯೂ ಇತ್ತು. ತುಂಬ ನೆನ್ನೆ ಎಲ್ಲ ಅವಳಿಗೆ ನಿದ್ದೆ ಇಲ್ಲ ಪಾಪ, ಓಡಾಡಿದೆ ಮಗು. ಅವಳು ಬಂದಿದ್ದೆ 3 ದಿವಸ, ಮೊನ್ನೆ ಬಂದಿದ್ದಾಳೆ. ನಿನ್ನೆ 1 ದಿವಸ ಇಂಟರ್ವ್ಯೂ ಆಗಿದೆ. ಮೊನ್ನೆ ಬೆಳಗ್ಗೆ ಬಂದಿದ್ಲು ಬೆಂಗಳೂರಿಗೆ. ಸ್ವಲ್ಪ 1 ದಿವಸ ಎಲ್ಲ ಇರ್ತಾರೆ ಫ್ರೆಂಡ್ಸ್ ಎಲ್ಲ, ಸ್ವಲ್ಪ ಅಲ್ಲಿ ಸುತ್ತಾಡ್ಕೊಂಡು. ನಿನ್ನೆ 1 ದಿವಸ ಇಂಟರ್ವ್ಯೂ ಆಗಿದೆ. ಫುಲ್ ಡೇ ಎಲ್ಲ ಸ್ಟ್ರೆಸ್ಸು, ಸುಸ್ತಾಗಿದ್ದಾಳೆ. ಇವತ್ತು ಬೆಳಗ್ಗೆ ಎದ್ದೊಳ್ತಾನೆ. ಅವಳು ನಮ್ಮ ಮನೆಯಿಂದ 5 ಕಿಲೋಮೀಟ್ರ್ ಅವಳು ರೂಮ್ ಮಾಡ್ಕೊಂಡಿರೋದು ಅವರು. ಸೊ ನಮ್ಮ ಬಂದುಬಿಟ್ಟು ನಾನು ಹೇಳಿದ್ದೆ, ಲೊಕೇಶನ್ ಎಲ್ಲ ಕಳಿಸಿದ್ದೆ. ಬಂದು ಆಮೇಲೆ ಸ್ವಲ್ಪ ದೋಸೆ, ಪಲ್ಯ, ಚಟ್ನಿ ಮಾಡಿದೆ. ಇಷ್ಟಪಟ್ಟು ತಿಂದು ಮತ್ತು ಮಲ್ಕೊಳ್ಳ ಅಂದರು. ಮಲ್ಕೊ ಹೋಗಮ್ಮ, ನಿನಗೂ ಪಾಪ ಸುಸ್ತಾಗಿರುತ್ತೆ. ಯಾಕೆಂದರೆ ಒಂದು ಊರಿಗೆ ಬಂದು ಅವ್ರ ಇಂಟರ್ವ್ಯೂಗಳ್ನ, ಅದು ಸಣ್ಣ ಪುಟ್ಟ ಎಜುಕೇಷನ್ ಎಲ್ಲ ಸಣ್ಣ ಪುಟ್ಟ ಇಂಟರ್ವ್ಯೂಗಳೆಲ್ಲ ಇದೆಲ್ಲನೂ ತುಂಬಾ ಅದಕ್ಕೆ ಪ್ರಿಪೇರ್ ಆಗಿ ಬಂದಿರಬೇಕಾಗುತ್ತೆ. ಅದಕ್ಕೋಸ್ಕರನೇ ಸರಿ ಆಯಿತು ಹೋಗಿ ಮಲ್ಕೊ ಅಂತ ಹೇಳಿದೆ. ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಪಾಪ, ಅದಕ್ಕೂ ಸುಸ್ತಾಗಿತ್ತು, ಮಲ್ಕೊಳ್ತು. ಆಮೇಲೆ ಇವಾಗ ಸಾಯಂಕಾಲ ಮಧ್ಯಾಹ್ನ ಎದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು, ಅನ್ನ ಮಾಡಿದ್ದೆ, ಊಟ ಮಾಡಿದ್ಲು. ಚೆನ್ನಾಗಿರ್ತತ್ತೆ ಸಾಂಬಾರು ಅಂತ ಹೇಳಿ ನುಗ್ಗೆಕಾಯಿ ಸಾಂಬಾರು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು, ಆಮೇಲೆ ಅವ್ನಿಗೆ ಕಾಫಿ ಮಾಡಲ ಟೀ ಮಾಡಲ ಕೇಳಿದೆ. ಕಾಫಿ ಮಾಡಿಕೊಡು ಅಂದರು. ಕಾಫಿ, ಸ್ವಲ್ಪ ಸ್ನ್ಯಾಕ್ಸ್, 2 ಬಿಸ್ಕೆಟ್ ತಿಂದ್ಬಿಟ್ಟು ಮತ್ತೇನೋ ಚಿಕ್ಕ ಮದ್ದು ರೊಡಿ ಸ್ನ್ಯಾಕ್ಸ್ ಇತ್ತು, ಅದು ತಿಂದ್ಕೊಂಡು ಅದಕ್ಕೆ ತಾಂಬೂಲ, ಅರಿಶಿನ, ಕುಂಕುಮ ಕೊಟ್ಟೆ. ಬೇಡ ಆಗ್ತೇನೆ ಪರವಾಗಿಲ್ಲ ಅಂದರು. ಹಂಗೆಲ್ಲ ಹೇಳ್ಬೇಡಮ್ಮ, ನಮ್ಮ ಮನೆ ಮಗಳು ಶುಕ್ರವಾರ ದಿವಸ ಆ ಥರ ಹೋಗ್ಬಾರ್ದು ಹೆಣ್ಮಕ್ಳು ಅಂತ ಹೇಳಿಬಿಟ್ಟು ಅದಕ್ಕೆ ತಾಂಬೂಲ ಎಲ್ಲ ಕೊಟ್ಟು ಕಳಿಸಿದೆ. ಖುಷಿಯಾಯಿತು. ಮತ್ತೆ ಬರಬೇಕು, ನೀನು ಬರಲೇಬೇಕು ಅಂತ ಹೇಳಿದ್ದೀನಿ. ನಾನು ಶ್ರೇಯಾಗೆ, ಮೋಹಿತ್ಗೆ ಮತ್ತು ಐಶ್ವರ್ಯಗೆ, ಎಸ್ಪೆಷಲಿ ಇವ್ರು 3ಗೂ ಏನು ಹೇಳ್ತೀನಿ ಅಂದರೆ, ಏನೇ ಬೆಂಗಳೂರಲ್ಲಿ ನಿಮಗೆ ಇಂಟರ್ವ್ಯೂಗಳಿದ್ರೆ, ಏನೇ ಒಂದು ಬೆಂಗಳೂರಲ್ಲಿ ಕೆಲಸಗಳಿದ್ರೆ, ಖಂಡಿತವಾಗ್ಲೂ ಫಸ್ಟ್ ನಮ್ಮ ಮನೆಗೆ ಬನ್ನಿ. ನಮ್ಮ ಮನೆಗೆ ಬಂದು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು, ನಿಮ್ಮ ಒಂದು ಏನು ಲೊಕೇಶನ್ ಇರುತ್ತೆ, ರೂಮ್ ಆಯಿತು, ಒಂದು ಇಂಟರ್ವ್ಯೂದು ಇದು ಲೊಕೇಶನ್ ಆಯಿತು, ಇಲ್ಲ ಫ್ರೆಂಡ್ಸ್ ಜೊತೆ ಏನೋ ಒಂದು ಡಾರ್ಮೆಂಟ್ರಿ ಅದೆಲ್ಲ ಇರುತ್ತಲ್ವ, ಸೊ ಆ ಥರದ್ದು. ಆಮೇಲೆ ನೀವು ಹೋಗಿ, ಅಂದರೆ ಅತ್ತೆ ಮನೆಗೆ ಸೋದರತ್ತೆ ಅಲ್ವಾ, ನಾನು ಬಂದು ಹೋಗಿ ಮಾಡ್ತಾ ಇರಪ್ಪ ಅಂತ ಹೇಳ್ತೀನಿ. ನಾನೇನಂತಹ ದೊಡ್ಡ ಸ್ಪೆಷಲಾಗಿ ಅವ್ರಿಗೇನು ಮಾಡಿ ಹಾಕಿಲ್ಲ. ನಾವೇನು ದೋಸೆ ಮಾಡಿದ್ದೆ, ದೋಸೆ ನಾವು ತಿಂತೀವಿ, ಅವು ಅಷ್ಟೇ. ಇನ್ನೇನು ಅವ್ರೇನು ಊಟ ಮಾಡ್ತಾರೆ ಅಂತ ನಮಗೂ ಗೊತ್ತು. ಸೊ ಹಾಗಾಗಿನೇ ಇಷ್ಟೇ ಸ್ಪೆಷಲ್ಲಾಗಿ ಏನು ಅಂತ ಅದೇನು ಕೇಳೋದು ಇಲ್ಲ ಅವರು. ಹೋಳಿಗೆ ಪಾಯಸ ಅಂತೂ ಅವ್ಳು ಮುಟ್ಟೋದೇ ಇಲ್ಲ. ನಮ್ಮ ಐಶ್ವರ್ಯ ಸೇಮ್ ಅವ್ರ ಅಪ್ಪನ ಥರನೇ ಅವ್ರಿಗೆ ಟೇಸ್ಟ್ ಬಡ್ಸ್. ಅವ್ರ ಅಪ್ಪನೂ ಇವತ್ತುವರೆಗೂ ಅಮಾವಾಸ್ಯೆದ್ದು ಯುಗಾದಿ ಹಬ್ಬದ್ದು ಅರ್ಧ ಹೋಳಿಗೆ ತಿಂದಿರೋದು ನಾನು ನೋಡೇ ಇಲ್ಲ, ನನ್ನ ಜ್ಞಾಪಕನೂ ಇಲ್ಲ. ಅರ್ಧ ಹೋಳಿಗೆ ಪ್ರಸಾದ ತಿನ್ನೋ ಅಂದರು ನಮ್ಮಮ್ಮ. 4 ನಾನು ಊಟ ಬಿಟ್ಟು ಹೋಗ್ತೀನಿ ಅನ್ನೋ ನಮ್ಮಣ್ಣ. ನೀನೇನಾದರೂ ಹೋಳಿಗೆ ಹಾಕು ತಟ್ಟೆಲಿ, ಬಿಟ್ಬಿಟ್ಟು ಹೋಗ್ತೀನಿ, ನೀನು ಊಟನೂ ಬೇಡ, ನನಗೇನು ಬೇಡ. ಅಷ್ಟು ಅವ್ನಿಗೆ ಸ್ವೀಟ್ ಅಂದರೆ ಶಾರ್ಟ್ ಟೆಂಪರ್. ಅವ್ನಿಗೆ ಚೆನ್ನಾಗೇ ಇರ್ತಾನೆ. ಅವ್ನು ಮೂಡ್ ಖರಾಬ್ ಆಗೋದು ಯಾವಾಗ ಅಂದರೆ, ಹುಗ್ಗಿ ತಿನ್ನು, ಹೋಳಿಗೆ ತಿನ್ನು, ಪಾಯಸ ತಿನ್ನು ಅಂದರೆ ಅವ್ನು ಶಾರ್ಟ್ ಟೆಂಪರ್ ಬಂದ್ಬಿಡುತ್ತೆ. ಇವ್ಳಿಗೂ ಅಷ್ಟೇ, ಅಯ್ಯೋ ಬೇಡ ಅತ್ತೆ, ನನಗೆ ಹೋಳಿಗೆ ಬೇಡ, ಪಾಯಸ ಬೇಡ, ಏನೂ ಬೇಡ ಅಂತಂದು. ಅದು ಅವ್ರವ್ರ ಇಷ್ಟ ಅಲ್ವಾ. ಸೊ ನಮಗೆಲ್ಲ ಗೊತ್ತು, ನಮ್ಮ ಅಣ್ಣನೂ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ, ಇವಳೂ ಇವಾಗ ನೋಡ್ತಾ ಇದ್ದೀವಿ, ಗೊತ್ತಾಗುತ್ತೆ. ನಾವು ಮೋಹಿತ್ ಇಷ್ಟ, ಮೋಹಿತ್ಗೆ ಹೋಳಿಗೆ ಪಾಯಸ ಎಲ್ಲ ಇಷ್ಟ. ಅವನು ಸ್ವಲ್ಪ ನನ್ನ ಥರ ಬರ್ತಾನೆ ಫುಡ್ ಇದರಲ್ಲಿ. ಮತ್ತು ನಿದ್ದೆ, ಅವನು ಹೊರಗಡೆಯಿಂದ ಟಯರ್ಡಾಗಿ ಬಂದರೆ, ಸ್ಕೂಲಿಂದ ಕಾಲೇಜಿಂದ ಟಯರ್ಡಾಗಿ ಬಂದರೆ ಅವ್ನು ನಿದ್ದೆ ಮಾಡೋಕ್ಕೆ ಬಿಡಬೇಕು. ನಾನು ಹಾಗೆ ಇದ್ದೆ, ನಿದ್ದೆ ಮಾಡೋಕ್ಕೆ ಬಿಡಬೇಕು. ಊಟ ಮಾಡಿ ಎದ್ದೇಳು, ಊಟ ಮಾಡಿ ಮಲಕು ಅಂದ್ರೆ ಅವ್ನು ಕೋಪ ಬರುತ್ತೆ. ನಾನು ಹಾಗೆ ಇದ್ದೆ. ಸ್ಕೂಲಿಂದ ಬಂದರೆ ಸ್ವಲ್ಪ ನಿದ್ದೆ ಮಾಡೋಕ್ಕೆ ಬಿಡಬೇಕು. ಟ್ಯೂಷನ್ನು, ಕ್ಲಾಸು ಬಂದರೆ ನಿದ್ದೆ ನಿದ್ದೆ ಮಾಡೋಕ್ಕೆ ಬಿಡಬೇಕು. ಊಟ ಮಾಡು ಅಂತ ನಮ್ಮಮ್ಮ ಹೇಳಿದ್ರೆ ಅವ್ನಿಗೀಗಲೂ ಹೇಳ್ತಾರೆ, ನನಗೂ ಹೇಳ್ತಿದ್ರು, ಅವ್ನ ಕೋಪ ಬಂದುಬಿಡುತ್ತೆ. ಅದು ಸಾರಿ ನಾನು ನೋಡಿಬಿಟ್ಟು ನನ್ನ ಹಳೇದೆಲ್ಲ ಅವಾಗ ಜ್ಞಾಪಕ ಆಗುತ್ತೆ. ನಾನು ಇದೇ ಥರ ಇವನ ಥರನೇ ಇದ್ನಲ್ಲ ನಾನು ಅಂದ್ಕೊಳ್ತಾ ಇರ್ತೀನಿ. ಅದಕ್ಕೇ ತುಂಬ ಖುಷಿ ಆಯಿತು, ತುಂಬ ಹ್ಯಾಪಿ ಆಯಿತು.
ಐಶುಗೆ ಅವಳ ಫ್ಯೂಚರ್ ಚೆನ್ನಾಗಿರಲಿ, ಅವಳ ಭವಿಷ್ಯ ಚೆನ್ನಾಗಿರಲಿ, ಉಜ್ವಲವಾಗಿರ್ಲಪ್ಪ. ನಮಗೂ ಅದಕ್ಕಿಂತ ಇನ್ನೇನು ಬೇಕು? ಮಕ್ಕಳು ಖುಷಿಯಾಗಿರಬೇಕು, ಮಕ್ಕಳು ಯಾವಾಗಲೂ ಸಕ್ಸಸ್ಫುಲ್ ಆಗಿರಬೇಕು ಒಂದು ಜೀವನದಲ್ಲಿ. ಅವ್ರ ಎಜುಕೇಷನ್ನು, ಅವ್ರ ಒಂದು ಇದನ್ನು ನೋಡಿನೇ ನಾವು ಖುಷಿ ಪಡಬೇಕು. ಅವಳು ಒಂದು ಪೈಲಟ್ ಆದರೆ ಅವಳು ಯೂನಿಫಾರ್ಮಲ್ಲಿ ನೋಡೋಕ್ಕೆ ಅವಳಿಗೊಂದು ಇದೊಂದೇ ರಿಸಲ್ಟ್ ಆದಷ್ಟು ಬೇಗ ಬರಲಿ, ಅವಳೇ ಫಸ್ಟ್ ರ್ಯಾಂಕ್ ಬರಲಿ, ಫಸ್ಟ್ ಸೆಲೆಕ್ಷನ್ ಅವಳದೇ ಆಗಲಿ ಅಂತಲೇ ನಾನು ಪ್ರೇ ಮಾಡ್ತೀನಿ. ದೇವ್ರಿಗೆ ಖಂಡಿತವಾಗ್ಲೂ ನಾನು ಕೇಳ್ಕೊಳ್ತೀನಿ ಅವಳು ಫಸ್ಟ್ ಸೆಲೆಕ್ಷನ್ ಆಗಲಿ. ನನ್ನ ಮಗಳದ್ದು ಚೆನ್ನಾಗಿ ಫ್ಯೂಚರ್ ಆಗಬೇಕು, ನನ್ನ ಮಗಳದ್ದು ಚೆನ್ನಾಗಿರಬೇಕು ಅಂತ. ನನ್ನ ಮಗಳಿಗೂ ಸ್ಪೆಷಲ್ ಕನ್ಸರ್ನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಇಲ್ಲ ಅಂತ ಇಲ್ಲ. ಮತ್ತು ಅವಳು ಯಾವುದಕ್ಕೂ ಈ ಥರದ್ಗೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ, ಅವಳಿಗೂ ಖುಷಿ ಆಗುತ್ತೆ. ಎಲ್ಲ ಮಕ್ಕಳು ಒಂದೇನೆ, ಎಲ್ಲರೂ ಈಕ್ವಲ್ಲಿ. ಎಲ್ಲ ದೊಡ್ಡ ಅಕ್ಕನ ಮಕ್ಕಳನ್ನು ನಾವು ಎತ್ಕೊಂಡು ಆಡಿಸಿ ಬೆಳೆಸಿದ್ದೀವಿ, ಎರಡನೇ ಅಕ್ಕನ ಮಕ್ಕಳನ್ನು ಎತ್ಕೊಂಡಿದ್ದೀವಿ. ಏನೋ ರಜಕ್ಕೆ ಬಂದಾಗೆ ಅಂತ ಇಟ್ಕೊಳ್ಳಿ, ನಾವೇನು ಲೈಫ್ ಲಾಂಗ್ ಬೆಳೆಸಿಲ್ಲ. ಏನೋ ಒಂದು ಸ್ವಲ್ಪ ರಜಕ್ಕೆ ಒಂದು 10 ದಿವಸ 12 ದಿವಸ ಬಂದಾಗ ಎತ್ಕೊಂಡು ಆಡಿಸಿರ್ತೀವಿ, ನೋಡಿರ್ತೀವಿ. ಸೊ ಹಾಗಾಗಿ ಇವತ್ತು ಇಷ್ಟ ಆಗಿತ್ತು, ಒಂದು ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಅವಳು ಬಂದಾಗ ಹೇಳಿದೆ, ನೋಡಮ್ಮ ನೀನು ಬಂದಿದ್ದಕ್ಕೆ ಸ್ಪೆಷಲ್ಲಾಗಿ ನಾನು ಇವನ್ನೆಲ್ಲ ಪಿಲೋ ಕವರ್ನ ತೆಗೆದಿದ್ದೀನಿ. ಬೀಗ್ರ ಮನೆಗೆ ಬರ್ತಾ ಇದ್ದಾರಂದರೆ ಹೇಗೆ ಮನೆ ಅಲಂಕಾರ ಮಾಡ್ತಾರಲ್ಲ, ನೀನು ಬರ್ತಾ ಇದೆಯಾ ಸ್ಪೆಷಲ್ ಗೆಸ್ಟು ಅಂತ ನಾನು ಇಷ್ಟೊಂದೆಲ್ಲ ರೆಡಿ ಮಾಡಿದ್ದೀನಿ. ಆದರೆ ನೋಡು, ನೀನು ಹೋದ್ಮೇಲೆ ಮಾರನೇ ದಿವಸನೇ ಇದೆಲ್ಲ ತೆಗಿತೀನಿ, ಬೇಜಾರಾಗುತ್ತೆ, ಎತ್ತಿಡಬೇಕು, ನಮ್ಮ ಮಿಷಾನಿ ಇಲ್ಲ, ಇದೆಲ್ಲ ಕಚ್ಚಿಬಿಡ್ತಾಳೆ ಅಂತ ಹೇಳಿದೆ. ಅವಳು ಬಿದ್ದು ನಗ್ತಾ ಇದ್ಳು. ನಾನು ಇರೋದನ್ನೇ ಹೇಳ್ತಾ ಇದ್ದರು, ನೋಡಿ ಕಾರ್ಪೆಟ್ ಹೊಸದು ಹಾಕಿದ್ದೀನಿ ನೀನು ಬಂದಿದ್ದೀಯ ಅಂತ, ಈ ದೋಸೆ ತವ ಹೊಸದು ನೀನು ಬಂದಿದ್ದೀಯ ಅಂತ ನಾನು ಓಪನ್ ಮಾಡಿದ್ದೀನಿ, ಅಲ್ಲೊಂದು ಕಾರ್ಪೆಟ್ ಇದೆ, ಫುಟ್ ರಗ್ ಇದೆ, ಅದನ್ನು ಹೊಸದು ಹಾಕಿದ್ದೀನಿ, ಇದು ಎಲ್ಲ ಹೊಸದು ಅಂತ ಹೇಳ್ತಾ ಇದ್ರೆ ಅವಳು ನಗ್ತಾ ಇದ್ದಾಳೆ. ಆಮೇಲೆ ನಾನು ಹೇಳಿದೆ, ಇದು ಹೀಗೆ ಬಿಟ್ಟೆ ಅಂದರೆ ನಮ್ಮ ಇಶಾನಿ ಏನಿಲ್ಲ ಎಲ್ಲ ಕಚ್ಚಿ ತಿಂದಾಕ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಬಿಡ್ತಾಳೆ, ಮತ್ತೆ ಎತ್ತಿಡ್ತೀನಿ, ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗಿದ್ದೀನಿ ನಾನು ಹಾಕ್ತೀನಿ, ಇದು ಪಿಲ್ಲೋ ಕವರ್ ರೆಡಿ ಮಾಡ್ತೀನಿ ಅಂತ ನಗ್ತಾ ಇದ್ದೀನಿ. ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದೀನಿ ನಾನು ಅಂತೆ ಖುಷಿಪಟ್ಟಳು. ನಾನು ನಮ್ಮ ಐಶ್ವರ್ಯ ಅಂದರೆ ದೋಸ್ತ್, ನಾವಿಬ್ರು ಒಂಥರ ಧರ್ಮೇಂದ್ರ ಅಮಿತಾಬ್ ಬಚ್ಚನ್ ದೋಸ್ತಿ, ನಮ್ಮದು ದೋಸ್ತ್ ಹಾಗೆ ನಾವು ಆ ಥರ ಒಂದು ಖುಷಿ ಪ್ರೀತಿ. ನಮ್ಮ ಐಶು ಅಂದರೆ ಖುಷಿನೇ ಯಾವಾಗಲೂ ಅಂತ ಹೇಳ್ತೀನಿ. ಇವತ್ತಿನ ಶುಕ್ರವಾರದ ವ್ಲಾಗ್ ಇದಾಗಿತ್ತು. ಇವಾಗ ಇನ್ನು 5 ಗಂಟೆ ಆಗಿದೆ, 6 ಗಂಟೆಗೆ ಸರಿಯಾಗಿ ದೀಪ ಮೂಡಿಸಬೇಕು ದೇವರಿಗೆ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೂಡ ಕೇಳ್ಕೊಳ್ತೀನಿ.